ಸಾಷ್ಟಾಂಗ ಹಾಕಿ ಯಪ್ಪ ಮನಸ್ಸಿನೊಳಗೆ ಏನು ನಂಬಿದ್ಯ ಅದು ಬಹಳ ಸತ್ಯ ಐತೆಪ್ಪ. ನಿನ್ನ ಲೀಲೆಯನ್ನ ಕೇಳಿದ್ಯ, ಆದ್ರೆ ಇವತ್ತು ನನ್ನ ಜೀವನದೊಳಗೆ ಪ್ರತ್ಯಕ್ಷವಾಗಿ ನೋಡಿ ನನಗೆ ಬಹಳ ಆನಂದ ಆಯ್ತಪ್ಪ ಅಂತ ತಿಳ್ಕೊಂಡು ಸಿದ್ಧಾರೂಢರ ಪಾದಕ್ಕೆ ಬಿದ್ದ ಅಂತ ತಿಳ್ಕೊಂಡು ಚರಿತ್ರೆಯೊಳಗೆ ಬರ್ತದೆ. ಬರುವಂತ ಕಾಲಕ್ಕ ಈ ಜಗತ್ತಿನೊಳಗೆ ಒಂದು ನೇಮ ಅದು. ಏನು ನೇಮ ಅಂತ ಕೇಳಿದ್ರ, ಹುಟ್ಟಿದಂತ ಮನುಷ್ಯ ಒಂದು ದಿವಸ ಸಾವು ಬರಲೇಬೇಕು. ಅವ್ರಿಗೆ ಸಾವನ್ನ ಈ ಜಗತ್ತಿನೊಳಗ ಯಾರೂ ಕೂಡ ಗೆದ್ದವರಿಲ್ಲ. ಸಿದ್ಧಾರೂಢರ ಬದುಕಿನೊಳಗ ಸಾಕಷ್ಟು ಲೀಲೆಗಳನ್ನ ಮಾಡ್ತಾ ಮಾಡ್ತಾ ಬಂದಿರುವಂತ ಕಾಲಕ್ಕ ಸಿದ್ಧಾರೂಢರಿಗೆ ಬದುಕಿನ ಮುನ್ಸೂಚನೆ ಗೊತ್ತಾಯಿತು. ನನ್ನ ಪ್ರಾಣ ಈ ಭೂಮಿ ಮೇಲೆ ಬಹಳ ದಿವಸ ಇರುವುದಿಲ್ಲ, ನನ್ನ ಕೆಲಸ ಇಲ್ಲಿ ಮುಗ್ಯಾಕ ಬಂದೈತಿ ಅನ್ನುವಂತ ಸತ್ಯ ಗೊತ್ತಾಯ್ತು. ಆದ್ರೆ ಯಾರು ಮುಂದೆ ಹೇಳಲಿಲ್ಲ. ತಮಗೆ ಯಾರು ಆಪ್ತರಿರ್ತಾರ ಅಂತವ್ರನ್ನ ಕರೆದು ಕರೆದು ನಿನಗೇನು ಬೇಕು ಕೇಳು ಎಂದೂ ಕೇಳಲಾರ್ದವ್ರು ಸಿದ್ಧಾರೂಢರು. ತನ್ನ ಆಪ್ತ ವಲಯದೊಳಗ ತಮಗೆ ಬಹಳ ಅತ್ಯಂತ ಬೇಕಾದಂಥವ್ರನ್ನ ಕರೆದು ಕರೆದು ನಿನಗೇನು ಬೇಕು ಕೇಳು, ನಿನಗೇನು ಬೇಕು ಕೇಳು ಅಂತ ತಿಳ್ಕೊಂಡು ಎಲ್ಲರನ್ನು ಕೇಳ್ತಿದ್ರು. ಕೇಳು ಮುಂದಾಗ ಬಹಳ ಜನ ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಹಂಗ ಬೇಕು, ಹಿಂಗ ಬೇಕು ಅಂದ್ರು. ಕೊನೆಯದಾಗಿ ಕಬೀರದಾಸರನ್ನ ಕರೀತಾರೆ. ಕಬೀರ, ನಿನಗೇನು ಬೇಕು ಕೇಳು ಅಂತ ಹೇಳಿದ್ರು ಅವ್ರು. ಅವ ಹೇಳ್ದ, ಯಪ್ಪ ಎಲ್ಲರಿಗೂ ಕೊಟ್ಟಿದಿ, ನನಗೆ ಕೊಡಾಕ್ ನಿನ್ನ ಕಡೆ ನೀಗಂಗಿಲ್ಲ ಅಂದವ ಸಿದ್ಧಾರೂಢರಿಗೆ. ಯಪ್ಪ ಎಲ್ಲರಿಗೂ ಕೊಟ್ಟಿದಿ, ಆದ್ರೆ ನಾ ಕೇಳುವುದನ್ನು ನಿನ್ನ ಕೈಲೇ ಕೊಡಕ್ ಆಗಂಗಿಲ್ಲ, ನೀ ಕೇಳ್ಬೇಡ ನನ್ನ ಅಂದವ. ಸಿದ್ಧಾರೂಢರು ಅಂದ್ರು, ಇಲ್ಲೋ ನೀ ಏನ್ ಕೇಳ್ತಿ ಕೇಳು, ನಾ ಕೊಡ್ತೀನಿ ನಿನಗ. ಇಲ್ಲಪ್ಪ ನೀ ಸುಮ್ಮ ಹೇಳಾಕತ್ತಿದಿ, ನಾ ಕೇಳಿದ್ದನ್ನು ಕೊಡೋ ಶಕ್ತಿ ನಿನ್ನೊಳಗಿಲ್ಲ ಅಂದವ. ಏನು ಎಂದೂ ಎದುರು ಮಾತಾಡ್ಲಾರ್ದ ಇವತ್ತು ಎದುರು ಮಾತಾಡಕತ್ತಿದಿ, ಮತ್ತು ನಾ ಕೊಡ್ತೀನಿ ಅಂತ ನಾ ಗಟ್ಟಿಯಾಗಿನಿ, ನೀ ಕೇಳಕ್ ತಯಾರಿಲ್ಲಲ್ಲೋ ಅಂತಂದ್ರು ಸಿದ್ಧಾರೂಢರು. ಇಲ್ಲಪ್ಪ ಕೇಳಿದ ಮಾತು ಹುಸಿ ಹೋಗ್ತದ, ನಾ ಕೇಳಂಗಿಲ್ಲ, ನೀ ಕೊಡಂಗಿಲ್ಲ ಅಂದ. ಸಿದ್ಧಾರೂಢರಿಗೆ ಒಂದು ಕ್ಷಣ ವಿಚಾರ ಮಾಡಿ, ನೀ ಏನು ಕೇಳ್ತಿ ಕೇಳು, ನೀ ಕೇಳಿದ್ದಕ್ಕಿಲ್ಲ ಅಂದೆ ಅಂದ್ರೆ ನಾನು ನಿನ್ನ ಗುರುನೇ ಅಲ್ಲ ಅಂದ್ರು. ಅವ ಅಷ್ಟಕ್ಕ ಬಿಡ್ಲಿಲ್ಲ. ಅವ ಯಪ್ಪ ನನಗೊಂದು ಭಾಷೆ ಕೊಡು ನೀನು ಅಂತ ಸಿದ್ಧಾರೂಢರ ಕೈಯನ್ನು ತನ್ನ ಕೈ ಮೇಲೆ ಹಾಕಿಸ್ಕೊಂತಾನ ಕಬೀರದಾಸ. ಯಪ್ಪ ನನಗೆ ಭಾಷೆ ಕೊಡು ನೀನು. ಆಯ್ತು, ಏನು ಭಾಷೆ ಕೊಡ್ತೀನಿ, ಏನಂತಿದ್ದೆ ಅದನ್ನು ಕೊಡ್ತೀನಿಪ್ಪ, ನೀ ಏನು ಕೇಳ್ತಿದ್ದೆ ಅದನ್ನು ಕೊಡ್ತೀನಿ, ನಿನಗೊಂದು ಆಣಿ ಮಾಡ್ತೀನಿ, ಪ್ರಮಾಣ ಮಾಡ್ತೀನಿ, ಕೇಳು ಅಂತಂದು. ಎಂತ ಮಾತು ಕೇಳ್ದವ, ಯಪ್ಪ ನನಗೆ ಏನೂ ಬೇಡ, ನನ್ನ ಮರಣಾನಂತರದೊಳಗೆ ನಿನ್ನ ಮರಣ ಬರಬೇಕು ಅಂತ ನನಗೆ ಭಾಷೆ ಕೊಡುಯಪ್ಪ, ನನಗೆ ಆಣಿ ಕೊಡುಯಪ್ಪ ಅಂತಾನ. ನನಕ್ಕಿಂತ ಮುಂಚೆ ನಿನ್ನ ಪ್ರಾಣ ಹೋಗುವುದನ್ನ ನನ್ನ ಕಡೆಯಿಂದ ನೋಡಕ್ ಆಗೋದಿಲ್ಲಪ್ಪ, ನನಗ ನನ್ನ ಪ್ರಾಣ ಹೋದ ಬಳಿಕ ನಿನ್ನ ಮರಣ ಬರಬೇಕು ಅಂತ ತಿಳ್ಕೊಂಡು ನನಗೆ ಭಾಷೆ ಕೊಡು ಅಂದ ಬಳಿಕ ಸಿದ್ಧಾರೂಢರು ಅಂತಾರ, ಎಂತ ಸಂಕಟಕ್ಕೆ ಸಿಲುಕಿಸಿದವು ನನ್ನ ಅಂದ್ರು ಕಬೀರದಾಸರಿಗೆ. ಎಂತ ಸಂಕಟಕ್ಕೆ ಸಿಲುಕಿಸಿದಪ್ಪ. ಅವನು ಕೊಟ್ಟ ಭಾಷೆಯ ಸಲುವಾಗಿ 17 ವರ್ಷ ಬದುಕ್ತಾರೆ ಸಿದ್ಧಾರೂಢರು. ನೆನಪಿರ್ಲಿ ನಿಮಗ, 17 ವರ್ಷ ಬದುಕ್ತಾರ. ಈ ಜಗತ್ತಿನ ಜನಗಳ ಜೊತೆಗೆ ಗುದ್ದಾಡಿ 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 ಸಿದ್ಧಾರೂಢರಿಗೆ ಹೆಂಗಾಗಿತ್ತು ಅಂತಂದ್ರ, ಸಿದ್ಧಾರೂಢರ ಮಠದಾಗ ಕುಂತ್ರ ಕಣ್ಣು ಮುಚ್ಚಿ ಕೂಡ್ತಿದ್ರಂತ. ಸಿದ್ಧಾರೂಢರ ಮಠದಾಗ ಕುಂತ್ರ ಕಣ್ಣು ಮುಚ್ಚಿ ಕೂಡ್ತಿದ್ರಂತ. ಮಂದಿ ಹೋಗೋರೆಲ್ಲ ಸುಮ್ ಬಿಡಂಗಿಲ್ಲ. ಈಗ ನಿಮ್ಗೊಂದು ಮಾತು ಹೇಳ್ತೀನಿ ನಾನು, ಯವ್ವ ಒಬ್ಬರೇ ಯಾರು ಇಟ್ಟು ಮಂದಿ ಕುಂತೀರಿ, ದೊಡ್ಡ ಮನಸ್ಸು ಮಾಡಿ ನಮಗೆ ದೇವ್ರು ದುನಿಯಾದ ಕೊಟ್ಟಾನಂತ ಒಬ್ಬರೇ ಗೃಹಲಕ್ಷ್ಮಿ ರೊಕ್ಕ ಬ್ಯಾಡ ಸರ್ಕಾರಕ್ಕಂತ ಒಬ್ಬರೇ ಬಿಟ್ಟವ್ರು ಅದಿರಿ. ನೀವು ಅವ್ರ ಹತ್ತಾರ ಸ್ವಾಮಿ ರೊಕ್ಕನೇ ಬರೋಲ್ಲ, ಯಾವ ಏನ್ ಮಾಡಮ್ ನಾವು ಒತ್ತಾರ. ಒಬ್ಬರೇ ಯಾರು ಬಿಟ್ಟಿರ್ಯಾ ಬೇಡ. ಒಬ್ಬರೆಲ್ಲ ಬಸ್ನ್ಯಾಗ ಆಧಾರ್ ಕಾರ್ಡ್ ಇಲ್ಲಾರ್ದ ನಮ್ಗೇನು ಗೋರ್ಮೆಂಟ್ ರೊಕ್ಕ ಬೇಡ, ನಾನು ಟಿಕೆಟ್ ಹರಿಸ ಅಂತೇಳಿ ಹರಿಸಿದವ್ರು ಒಬ್ಬರ ಅದಿರಿ. ಎಲ್ಲಿ ಹರಿಸಿರಿ? ಇಂತ ಹಿಂಗಾಗೆ ಜಗತ್ತಿನ ಮಳಿ ಬೆಳಿ ಹೆಚ್ಚಾಗ ತಂಗಿ ಅದಕ್ಕೆ ಹೆಚ್ಚಾಗ್ಯದಂದ್ರೆ ನೀವು ಆಧಾರ್ ಕಾರ್ಡ್ ಬಿಟ್ಟು ಹೋದಾಗ ಹರಿಸ್ಯಾರತ್ತವ್ರು. ಯಾರು ಕೇಳ್ತಾರೆ ಹೇಳ್ರಿ ನೀವು? ವಿಚಿತ್ರ ಹೇಳ್ತೀನಿ ನಿಮಗ, ಎಲ್ಲರೂ ಕೇಳಿದ್ದು ಒಂದು ಭಾಗ, ಆದ್ರೆ ಕಬೀರದಾಸರು ಕೇಳಿದ್ದು ಸಿದ್ಧಾರೂಢರ ಮ್ಯಾಗ ಎಂತ ಪರಿಣಾಮ ಬೀರ್ತು ಅಂತಂದ್ರೆ, ಯಪ್ಪ ನನ್ನ ಮರಣಾನಂತರದೊಳಗೆ ನಿನ್ನ ಮರಣ ಬರಬೇಕಪ್ಪ, ನನಗಿಂತ ಮೊದಲು ನನ್ನ ಗುರು ಹೋಗು, ಲಿಂಗೈಕ್ಯ ಆಗೋದು,
ಈ ಬಯಲಿನೊಳಗ ಬಯಲಾಗೋದು ನನಗೆ ಬ್ಯಾಡ ಆಗ್ಯದಪ್ಪ. ನೀ ಇಲ್ಲ ಅಂದ್ರೆ ಏನೂ ಇಲ್ಲ ಈ ಜಗತ್ತಿನೊಳಗ. ನೀ ಅದಿಯಂತರ ಎಲ್ಲ ನಡೆದದ. ಕಬೀರದಾಸನ ಒಂದು ಹಾಡು ಸಾಕು ಒಬ್ಬ ಮನುಷ್ಯ ಬದಲಾವಣೆ ಆಗ್ಬೇಕಾದ್ರೆ. ಎಂತ ಜ್ಞಾನಿ ಆತ, ಎಂತ ಜ್ಞಾನಿ. ನಿಮಗೊಂದು ಮಾತು ಹೇಳ್ತೀನಿ ನಾನು. ಸ್ವಾಮಿಗಳು, ಮಹಾತ್ಮರು, ಶರಣರು ಬೆಂಕಿದ್ದಂಗ. ಬೆಂಕಿಯಾಗ ಶ್ರೀಗಂಧ ಕಟ್ಟಿಗೆ ಒಗದ್ರು ತನ್ನ ರೂಪಕ್ಕೆ ತಗೊಂಡು ಬರ್ತದ. ಬೇವಿನ ಕಟ್ಟಿಗೆ ಒಗದ್ರು ತನ್ನ ರೂಪಕ್ಕೆ ತಗೊಂಡು ಬರ್ತದ. ಆಲದ ಗಿಡ ಕಟ್ಟಿಗೆ ಒಗದ್ರು ತನ್ನ ರೂಪಕ್ಕೆ ತಗೊಂಡು ಬರ್ತದ. ಒಬ್ಬ ಚಲೋ ಮಹಾತ್ಮರ ಬಲ್ಲಿ, ಒಬ್ಬ ಚಲೋ ಗುರುವಿನ ಬಲ್ಲಿ ಎಂಥವಿದ್ರು ಸಹಿತವಾಗಿ ಗುರು ಅನಿಸ್ಕೊಂಡಾಮ ಗುರುವಿನ ರೂಪದೊಳಗ ಆತನನ್ನ ಕಾಣತಾನ, ಆತನ ತಗೊಂಡು ಬರ್ತಾನ ಅನ್ನೋದಕ್ಕ ಎಷ್ಟು ನಿದರ್ಶನಗಳು ಬೇಕು ಹೇಳ್ರಿ ನಿಮಗೆ, ಎಷ್ಟು ನಿದರ್ಶನಗಳು ಬೇಕು. ಸಿದ್ಧಾರೂಢರ ಬದುಕಿನೊಳಗ ಒಬ್ಬಕ್ಕೆ ತಾರಾಬಾಯಿ ಅನ್ನುವಂಥ ಹೆಣ್ಮಗಳು ಹುಬ್ಬಳ್ಳಿ ಸಮೀಪದೊಳಗ ಸಿಗ್ಗಾಂವ್ ಅಂತ ಊರು ಬರ್ತದೆ. ಸಿಗ್ಗಾಂವದ ಹೆಣ್ಮಗಳು. ಆ ಹೆಣ್ಮಗಳು ಪಂಡ್ರಾಪುರಕ್ಕೆ ಹೋಗಿರ್ತಾಳ. ಸಿಗ್ಗಾಂವ್ಲಿಂದ ಪಂಡ್ರಾಪುರಕ್ಕೆ ಹೋಗಿರ್ತಾಳ. ವಿಠ್ಠಲನ ದರ್ಶನ ಮಾಡಬೇಕು ಅಂತ ಹೇಳಿ ಪಂಡ್ರಾಪುರಕ್ಕೆ ಹೋಗ್ತಾಳ. ಪಂಡ್ರಾಪುರಕ್ಕೆ ಹೋದಂತ ಸಂದರ್ಭದೊಳಗೆ ಚಂದ್ರಭಾಗ ನದಿ ಪಂಡ್ರಾಪುರ ವಿಠ್ಠಲನ ದೇವಸ್ಥಾನ ಮುಂದೆ ಹರಿದು ಹೋಗ್ಯದ. ಎಲ್ಲರೂ ಸ್ನಾನ ಮಾಡ್ತಾರಂತ ಹೇಳಿ ಆ ಹೆಣ್ಮಗಳು ಸ್ನಾನ ಮಾಡಕ್ ಹೋದ್ಲು. ವಿಚಿತ್ರ ಏನು ಅಂತಂದ್ರ ನೀರ್ ಇಲ್ಲ, ಬಹಳ ಕಡಿಮೆ ಅದ. ಸ್ವಲ್ಪ ಒಂದು 10 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಲು. ನೀರಿನ ಸೆಳವಿಗೆ ಸಿಕ್ಬಿಟ್ಲು ಹೆಣ್ಮಗಳು. ನೀರಿನ ಸೆಳವಿಗೆ ಸಿಕ್ಬಿಟ್ಲು. ಆಶ್ಚರ್ಯ ಹೇಳ್ತೀನಿ, ದುರಂತ ಹೇಳ್ತೀನಿ ನಿಮಗ. ಪಂಡ್ರಾಪುರ ಅಂದ್ರೆ ವಿಠ್ಠಲನೇ ನೆನಪಾಗ್ಬೇಕು. ಆದ್ರೆ ಪಂಡ್ರಾಪುರಕ್ಕೆ ಹೋಗಿ ವಿಠ್ಠಲನ ದರ್ಶನಕ್ಕೆ ಹೋಗಿ ನೀರಿನ ಸುಳಿವ್ಯಾಗ ಸಿಕ್ಕ ಸಮಯದಾಗ ಆಕಿನ ಕೈ ಮ್ಯಾಲೆತ್ತಿ ಹೇಳಿದ್ದು, ಸಿದ್ಧಾರೂಢ ನನ್ನ ಕಾಪಾಡೋ ಯಪ್ಪ, ನನ್ನ ಮಕ್ಕಳು ಊರಾಗದಾವು, ನಾ ಸತ್ಯ ಅಂದ್ರೆ ನನ್ನ ಮಕ್ಕಳು ಪ್ರದೇಶ ಆಗ್ತಾವೋ ಸಿದ್ಧಾರೂಢ ಅಂತ ಕರೆದ್ಲು. ಎಲ್ಲಿದಾಳಕಿ? ಪಂಡ್ರಾಪುರದಾಗದಾಳ. ಸಿದ್ಧಾರೂಢರು ಎಲ್ಲಿದಾರ? ಹುಬ್ಬಳ್ಳಿಯಾಗ ಸಿದ್ಧಾರೂಢರದಾರ. ವಿಠ್ಠಲ ನೆನೆಸ್ಲಿಲ್ಲ. ಪಂಡ್ರಾಪುರದೊಳಗೆ ಚಂದ್ರಭಾಗ ನದಿಯೊಳಗೆ ನೀರಿನ ಸೆಳವಿಗೆ ಸಿಕ್ಕಾಗ ಸಿದ್ಧಾರೂಢ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲೋ ಯಪ್ಪ, ನಾ ಇಲ್ಲಿ ಸತ್ಯ ಅಂದ್ರೆ ನನ್ನ ಮಕ್ಕಳು ಪರದೇಶ ಆಗ್ತಾವ, ನನ್ನ ಮಕ್ಕಳು ಅನಾಥ ಆಗ್ತಾವ ಯಪ್ಪ, ನನ್ನ ಕಾಪಾಡು, ನನ್ನ ಪ್ರಾಣ ಹೋಗ್ತದೋ ಯಪ್ಪ, ಕಾಪಾಡು ಅಂತ ತಿಳ್ಕೊಂಡು ಅಂದ್ರ ಆ ತುಂಬಿದಂತ ಚಂದ್ರಭಾಗ ಹೊಳಿಯೊಳಗ ನೀರಿನ ಸೆಳವಿನೊಳಗ ದೇಹ ಒಳಗೆ ಹೋದಂಗ ಇನ್ನೇನು ಪ್ರಾಣ ಹೋಗೇ ಬಿಡ್ತು, ನೀರಿನೊಳಗ ಮುಳುಗೇ ಬಿಟ್ಲು ಅನ್ನೋದಕ್ಕನೆ ಒಂದು ಪುಟ್ಟಿಯೊಳಗೆ ಬಂದು ಸಿದ್ಧಾರೂಢಕಿನ ಕೈ ಹಿಡಿದು ಜಗತಾನ ನೋಡ್ತಾಳ ಸಾಕ್ಷಾತ್ ಸಿದ್ಧಾರೂಢ. ಆ ಹೆಣ್ಮಗಳು ಪುಟ್ಟ್ಯಾಗ ಕುಂತಂತಾಳ, ಯಪ್ಪ ಎಷ್ಟು ದೊಡ್ಡವ ಯಪ್ಪ ನೀನು, ನಿನ್ನ ನೋಡಿದ್ದು ನಾ ಒಂದೇ ಸಲ, ನಿನ್ನ ಹೆಸರಿನೊಳಗೆ ಎಂತ ತಾಕತ್ತೈತು ಯಪ್ಪ, ನಿನ್ನ ನಾಮದೊಳಗೆ ಎಂತ ತಾಕತ್ತೈತಿಯಪ್ಪ. ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಪಂಡ್ರಾಪುರ, ವಿಮಾನದೊಳಗೆ ಹೋದ್ರು 1 ತಾಸರ ಬೇಕು, ಬೇಕು. ಶರಣರ ಶಕ್ತಿ ಎಂತದ್ದು ಅಂತಂದ್ರ ಒಬ್ಬ ಮನುಷ್ಯ ಒಬ್ಬನ ನಂಬ್ರಿ, ಜಗತ್ತಿನೊಳಗ ಯಾವ ಮನುಷ್ಯ ಒಬ್ಬರನ್ನ ನಂಬುತ್ತಾನೋ ಆತ ದಂಡಿಗೆ ಮುಡ್ತಾನ, ಶರಣ ಆಗ್ತಾನ, ಸಂತ ಆಗ್ತಾನ, ಮಹಂತ ಆಗ್ತಾನ. ನಾವೇನ್ ಮಾಡ್ತೀವಿ? ಗುಡ್ಡಾಪುರಕ್ಕೆ ಹೋದ್ರೆ ದಾನಮ್ಮನ ಫೋಟೋ ತಂದು ಮನ್ಯಾಗ ಹಾಕಿದ್ರಿ, ತುಳಜಾಪುರಕ್ಕೆ ಹೋದ್ರೆ ಅಂಬಾಭವಾನಿ ಫೋಟೋ ತಂದು ಮನ್ಯಾಗ ಹಾಕಿದ್ರಿ, ಪಂಡ್ರಾಪುರಕ್ಕೆ ಹೋದ್ರೆ ಇದಕ್ಕಿಂತ ದುರಂತ ಹೇಳ್ತೀನಿ ನಿಮಗ. ನಮ್ಮೂರು ಭಾಳ ಸಣ್ಣೂರು, ಅಂಬುಳ್ಳೂರ. ಎದ್ರಾಗ ಇವೊಬ್ಬ ಪುಣ್ಯಾತ್ಮ ಯೂಟ್ಯೂಬ್ ಚಾನಲ್ ಇಟ್ಬಿಟ್ಟಾನ. ಎಲ್ಲಿ ಊರಿಗೆ ಹೋದ್ಗಳೇ ಬಡಿಗೆ ತಗೋತಾರ ಗೊತ್ತಿಲ್ಲ ನನಗೆ. ನಮ್ಮೂರನ ಮಂದಿ, ನಮ್ಮೂರು ಭಾಳ ಸಣ್ಣದು. ನಮ್ಮೂರಾಗ ಏನು ಮಾಡಿತ್ತು ಮುದುಕಿ, ಯಾರಿಲ್ಲದಕ್ಕೆ ದಿಕ್ಕಿಲ್ಲ, ದೆಸಿ ಇಲ್ಲ, ಯಾರಿಲ್ಲ, ಒಂದೇ ಗೂಗಿಗೈತೆ ನಮ್ಮ ಊರಾಗ ಐತದು. ಅದು ಒಮ್ಮೆ ಶ್ರೀಶೈಲಕ್ಕೆ ರೆಡಿ ಆದ್ಲಕ್ಕಿ. ಆಕಿ ಅಲ್ಲ ಮುದಿಯಕ್ಕಿ, ಯಾಕೆ ಹೊಂಟಿ ಶ್ರೀಶೈಲಕ್ಕೆ ಅಂದ್ಯ? ಯಪ್ಪ ಎಲ್ಲರೂ ಹೋಗೋರು ಹೇಳ್ತಾರ, ದಾರ್ಯಾಗ ಪಲಾವ, ಚಿತ್ರಾನ್ನ ಏನು ಮನ್ಮನ ತಿನ್ನಾಕ, ದೇವ್ರಿಗೆ ಹೋಗ್ಯಾಕ ಅಲ್ಲಕ್ಕಿ. ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ನಾನು. ಈ ಗುಡ್ಡಾಪುರ ದಾನಮ್ಮಗೆ ನಮ್ಮ ಊರಾಗ ಒಟ್ಟ ಗುಡ್ಡಾಪುರ ದಾನಮ್ಮ ಅಂದ್ರೆ 10 ವರ್ಷದಿಂದ ಯಾರಿಗೊಬ್ರಿಗೆ ಗೊತ್ತಿದ್ದಿಲ್ಲ. ನಡುಗ ಅನ್ಸಿದಾಗ ನಮ್ಮ ಊರಾಗ ಈ ಚಟ್ಟಿ ಅಮಾಸಿ ಬಂತಂದ್ರೆ ಬ್ಯಾಟ್ರಿ ಹೆಚ್ಚು ಮನುಷ್ಯನ ಹುಡುಕ್ಬೇಕು, ಒಬ್ರು ಇರ್ತಿದ್ದಿಲ್ಲ. ಹೋಗಿ ಒಂದಕ್ಕರ ಬಾಯಾಗರ ದಾನಮ್ಮನ ಭೇಟಿ ಆದ್ವಿ, ಹಿಂಗೆ ಬೇಡ್ಕೊಂಡ್ವಿ. ಏನೂ ಇಲ್ಲ, ಇಟ್ಟಂಗೆಳ ಕ್ರಾಸ್ನ್ಯಾಗ ಪಲಾವ ಮಾಡಿದ್ರು, ಮನಗಳು ಮಾಡಿದ್ರು.
ಸಂಕದಾಗ ಶಿರಾ ಮಾಡಿದ್ರು ಮನಗಂಡು ಮಾಡಿದ್ರು. ಬರೀ ಇವು ಶಿರಾ ಪಲಾವ್ ತಿನ್ನಕ್ಕೆ ಹೋಗ್ತಾವ, ದೇವ್ರನ್ನ ನೋಡಕ್ ಹೋಗುವಲ್ಲಿ. ಯಾಕ್ರಿ ದೇವ್ರನ್ನ ನೋಡಕ್ ಹೋಗುವಲ್ಲ? ನಿಮ್ಮ ಕೈಯಾಗ ಸಿಕ್ಕ ದೇವ್ರಿಗೆ ಹಂಗಾಗಿ ಹೇಳ್ತೇನೆ ನಾನು. ನಿಮ್ಮ ಕೈಯಾಗ ಒಬ್ಬರ ಮನೆಗೆ ಪುರಾಣಕ್ಕೆ ಹೋಗಿದ್ದೇವೆ, ನಮ್ಮ ಶರಣು ನಾನು ಕೂಡಿ ಪುರಾಣಕ್ಕೆ ಹೋಗಿದ್ದೇವೆ. ಅವ ನಮ್ಮ ಮುಂದೊಬ್ಬ ನಮ್ಮ ಬಸ್ನಿಂಗಪ್ಪ ಶರಣ ಅಂತ ಉದ್ದನ್ ಮೀಸಿ ಬಿಟ್ಕೊಂಡು ನಮ್ಮ ಬಲ್ಯ ಕುಂದ್ರವ. ಅವ ಬಂದು ಹೇಳವ, ಅಜ್ಜಾರ ನಮ್ಮ ಮನ್ಯಾಗ ನಮ್ಮ ಹೆಂಡತಿ ಗದ 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 ನಡಗ್ತಾಳ್ರಿ ನಮ್ಗೆ. ನಾ ಅಂದೆ, ಮತ್ತು ನೀ ಏನು ಹಂಗೆ ಅಂಜಿಕೆನೂ ಇಟ್ಟಿರ್ಬೇಕು ಬಿಡಪ್ಪ, ಮತ್ತು ನಡಗ್ತಿರ್ಬೇಕು ಬಿಡು ಅಂತ ನಾ ಅಂದೆ. ಮತ್ತು ಅವ್ ಹೇಳಿದ್ದೆ ನಂಬಕ್ಕಲ್ಲ. ಅಜ್ಜಾರ ನಾಳೆಗೆ ಮುಂಜಾನೆ ನಿಮ್ಮನ್ನು ನಾಷ್ಟ ಕರ್ಕೊಂಡು ಹೋಗ್ತೀವ್ರಿ ಅಂದ. ಆಯ್ತು ನಡಿಯಪ್ಪ ಅಂತೇಳಿ ನಾವು ಮತ್ತು 3 ಮಂದಿ ತಗದು ಏನೈತೆ ನಮ್ಮ ಸಂಜೆ ಕೆಟ್ಟು ಕೂತು ವಾರ ಒದ್ರದ. ಮುಂಜಾನೆ ಯಾರು ಕರೆದುಗಳೇನು ಈ ಬತ್ತಿ ಹಚ್ಕೊಂಡು ಒಂದು ಹೆಗಲ ಮ್ಯಾಗ ಹಿಂಗೆ ಟಾವಲ್ ಹಿಂಗೆ ಹಾಕೊಂಡು ಪಾಂಟ್ಬಿಟ್ಟು 3 ಮಂದಿ ಕೂಡಿ ಹೋದ್ವಿ. ಅವ ಮನ್ಯಾಗ ಹೇಳೇ ಇಲ್ಲ, ಪುರಾಣಿಕರು ಕರ್ಕೊಂಬರ್ತೀನಿ ಅಂತ ಹೇಳೇ ಇಲ್ಲ. ಅವ ಕರ್ಕೊಂಡು ಹೋಗಂಗ ಸುಮ್ ದುರಾಟಿ ಮ್ಯಾಗ ಕರ್ಕೊಂಡು ಹೋದ. ಎಂದ ಹೆಂಡತಿಗೆ, ಆಕಿ ದೇವ್ರ ಪೂಜೆ ಮಾಡಕತ್ತಿದ್ಲು. ಯಾಕ ಅಂದಕ್ಕಿ, ಪುರಾಣ ಹೇಳು ಮುತ್ಯಾರದಾರಲ್ಲ ಕರ್ಕೊಂಬಂದಿನಿ ಅಂದಕ್ಕಿ. ನಿನಗೂ ಉದ್ಯೋಗಿಲ್ಲ, ಅವಕ್ಕೂ ಉದ್ಯೋಗಿಲ್ಲ, ನಿನ್ ಕೂಡ ಬಂದು ನಾವು ಹಿಂದೆ ನಿಂತೀವಿ. ನಾವು ನಿನಗೂ ಉದ್ಯೋಗಿಲ್ಲ, ನಿನ್ನ ಹಿಂದೆ ಬರೋರಿಗೆ ಉದ್ಯೋಗಿಲ್ಲನು. ಇಲ್ಲೇ ನನ್ನ ಹಿಂದೆ ನಿಂತಾರ, ಏನು ಅನ್ನಬೇಡ. ನನಗ ಈ ಮಾಡ್ಕೊಂಡು ನೀವೊಬ್ಬವ ಈ ಮನ್ಯಾನ ದೇವ್ರು ಎಡ್ಡು ಮೂಲ ಆಗಿಬಿಟ್ಟಿರಿ. ದೇವ್ರು ಸಾಯಲಾಗ್ಯಾವ, ನೀನು ಸಾಯಲಾಗಿ ಕಂಡಗ ಮಾಡ್ಕೊಂಡವ, ನೀನು ಸಾಯಲಾಗಿದಿ. ಇವು ಮನ್ಯಾಗ ದೇವ್ರು ಸಾಯಲಾಗ್ಯಾವ, ಈ ಹಣ ಎತ್ಲಿ ದೇವ್ರ ಸಂಬಂಧ ಸಾಕಾಗ್ಯದ ಅಂದ್ಲು. ಮತ್ತು ಅಟ್ ಅನಿಸ್ಕೊಂಡು ನಮ್ಮದೇ ಅಂತ ಬಂಡವಾಳ ಐತಿರಿ. ನೀವು ನಿರ್ವಹಣೆ ಇಲ್ಲ. ಸುಮ್ಮ ಹೋದ್ವಿ, ನಾವು ಹೋಗಿ ಕೂತೀವಿ. ಪೂಜೆ ಮಾಡಾಕತ್ತಿದ್ವಿ ಹೆಣ್ಮಗಳು. ಎಷ್ಟು ಚಂದ ಪೂಜೆ. ಇವು ಗಂಡ್ಮಕ್ಳು ಏನು ಮಾಡ್ತಾವ, ಇವು ಹೊಟ್ಟೆ ಪೂಜೆ ಮಾಡಲ್ಲ. ಇವು ನಿಮ್ಮೂರಾಗ ಹೆಂಗೆ ಮಾಡ್ತಾರ ಗೊತ್ತಿಲ್ಲವ, ನಮ್ಮೂರನ್ನ ಸುದ್ದಿ ಹೇಳ್ತೀನಿ ನಾನು. ನಮ್ಮೂರ ಕಡೆ ಹೊಟ್ಟೆ ಗಂಡ್ಮಕ್ಳು ಪೂಜೆ ಮಾಡಲ್ಲ, ಹೆಣ್ಮಕ್ಳಿಗೆ ಗುತ್ತಿಗೆ ಕೊಟ್ಬಿಟ್ಟಾವ. ಇವು ಏನು ಮಾಡ್ತಾವ, ಎಲ್ಲರ ಬೀಗರೂರ್ಗೆ ಹೋದಾಗ ಯವ್ವ ಯಾಕ ಒಂದು ದಿವ್ಸ ಇರು ಯವ್ವ, ನಾ ಎಲ್ಲ ಇರ್ಬೇಕಂತೀನಿ. ಅವು ಮನ್ಯಾಗ ದೇವ್ರ ಮೂಲ ಆಗಿಬಿಟ್ಟಾವೆ. ಯವ್ವ ನನ್ನ ಹೆಣಕ್ಕೆ ಜೋಡಾಗಿಬಿಟ್ಟಾವತಾವ. ದೇವ್ರಿಗೆ ಮನ್ಯಾಗ ದೇವ್ರು ಮೂಲ ಆಗ್ಯಾವ, ನನ್ನ ಹೆಣಕ್ಕೆ ಜೋಡಾಗಿಬಿಟ್ಟಾವತಾವ. ಹೆಣ್ಮಾಳಿ ಎಷ್ಟು ಚಂದ ಪೂಜೆ ಮಾಡ್ಬೇಕು. ಈ ಚಪಾತಿ ಹಿಟ್ಟು ನಾದು ಪರಾತ್ ಅಂತೀರಿ ಏನಂತೀನಿ. ಆ ಪರಾತ್ ಜಗಲಿಗೆ ಹಚ್ಚಾಳ, ಹಿಂಗೆ ಹೊಟ್ಟಿಗೆ ಹಚ್ಕೊಂಡಾಳ. ಅವು ಜಗಲಿ ಮ್ಯಾಗ ಖಂಡಪಟ್ಟಿ ಇಂತಿಂತಾವ್ ತಾಮ್ರದ ದೇವ್ರ. ಓಸು ಮುನ್ಸಿಪಾಲ್ಟಿಯನ್ನ ಗೋಡವ್ರ ಕಸ ಬಳ್ಕೊಂಡಾಗ ಓಸು ಹಿಂಗೆ ತೆಕ್ಕಿ ಬಡ್ಕೊಂಡು ಬಳ್ಕೊಂಡ್ಲಿ. ಈ ಕೆಳಗಡೆ ಈ ನಮ್ಮ ಶಾಣೂರ್ ಊರ ಕಡೆ ಚುರುಮರಿ ಸೂಸ್ಲು ಭಾರಿ ಸ್ಪೆಷಲ್, ಒಗ್ಗರಣೆ ಭಾರಿ ಸ್ಪೆಷಲ್. ಆ ಕಡೆ ಒಂದೊಂದು ಕಡೆ ಒಂದೊಂದು ಸ್ಪೆಷಲ್ ಇರ್ತಾವ. ಆ ಒಗ್ಗರಣೆ ಮಾಡ್ಬೇಕಾದ್ರೆ ಈ ಮಂಡಳ ತೆಳಗ ಮ್ಯಾಗ ಮಾಡ್ತಾರ ಅವ್ರು. ಆ ಕಡೆ ಅವ್ರ ಕಡೆ ಹಂಗೆ ದೇವ್ರಿಗೆ ಒಂದು ಕಳಿಸಿ ನೀರು ಹಾಕಿ ಎಷ್ಟು ಚಂದ ದೇವ್ರ ತಿಕ್ಕುದಕ್ಕಿ. ಪತ್ರೆದ ಮನಿ ಅದು. ಹಿಂಗೆ ತಗೋತಾಳ, ಹಿಂಗೆ ಗರ್ರ 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 ತಿಕ್ತಾಳ, ಗಂಡಗೆ ಬೈತಾಳ, ಅವಕ್ಕೆ ಬೈತಾಳ, ಹಿಂಗೆ ಮ್ಯಾಗ ಹೋಗಿತಾಳ. ಪತ್ರೆಕ್ ಬಡ ಜಣ್ಣತ ಬಡ ತಳಗ್ ಹೋಗ್ತಾವ. ನಮಗ್ ಒಲಿ ಅಂದ್ರೆ ಯಾಕಡೆ ಮರ್ಯಾಗ ದೇವ್ರು ಒಲಿಬೇಕು. ನಮ್ಗೆ ಒಲಿ ಅಂದ್ರ ದೇವ್ರು ಯಾಕಡೆ ಮರ್ಯಾಗ ಒಲಿಬೇಕು. ಯಾವುದರ ನಂಬ್ರಿ, ಒಂದನ್ನ ನಂಬ್ರಿ. ಯಾವ ಗುರುವಿನರ ನಂಬ್ರಿ, ಯಾವ ದೇವ್ರನರ ನಂಬ್ರಿ, ಒಂದನ್ನ ನಂಬ್ರಿ. ಒಂದನ್ನ ನಂಬಿದ್ರೆ ಮಾತ್ರ ನಿಮಗೆ ದಂಡಿ ಸಿಗುತ್ತದ. ನೀವು ಎಲ್ಲಾ 10 ದೇವ್ರಿಗೆ ನಾವು ಹೆಂಗ ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣನ್ನು ಮಂದಿ, ನಾವು ಸಂಕಟ ಬಂದಾಗ ವೆಂಕಟರಮಣನ್ನು ಮಂದಿ. ಹಂಗಾಗಬಾರ್ದು. ಆಶ್ಚರ್ಯ ಹೇಳ್ತೀನಿ ನಿಮಗ, ಆ ಹೆಣ್ಮಗಳು ಸಿಗ್ಗಾಂವ್ ತಾಲೂಕಿನಿಂದ ಪಂಡ್ರಾಪುರಕ್ಕೆ ಹೋಗಿ ಪಂಡ್ರಾಪುರದೊಳಗೆ ಚಂದ್ರಭಾಗ ನದಿಯೊಳಗೆ ಬಂದು ಸಿದ್ಧಾರೂಢ್ರಕ್ಕಿನ್ನ ಎಂಥ ತಾಕತ್ತಿರ್ಬೇಕು ಸಿದ್ಧಾರೂಢ್ರ ಹೆಸರಿನೊಳಗ ಅಂತಂದ್ರ, ಯಾವ ಮನುಷ್ಯ ಎಂಥ ಸಂಕಟದಾಗ ಕುಂತು ಸಿದ್ಧಾರೂಢ ಅಂತ ಕರೆದ್ರೆ ಸಾಕು, ಸಿದ್ಧಾರೂಢರು ಬಂದು ಆ ಮನುಷ್ಯನ ಬೆನ್ನ ಹಿಂದೆ ನಿಂತು ರಕ್ಷಣಾ ಮಾಡ್ತಾರ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ತಮ್ಗಳಿಗೆ ಹೇಳ್ಕೊಂತ ಬಂದೀನಿ. ಸಮಯವನ್ನ ವ್ಯರ್ಥ ಮಾಡೋದು ಬೇಡ. ಈಗ ನಮ್ಮ ಗವಾಯಿಗಳು ಒಂದು ಪದ್ಯವನ್ನ ಹಾಡ್ತಾರೆ. ಹಾಡಿದ ನಂತರದೊಳಗೆ